ಏನಾಗ್ತಿದೆ? ತಲೆ ಸುತ್ತಾಗ್ತಿದೆ. ಕಣ್ಣೆಲ್ಲ ಮಂಜಾಗ್ತಿದೆ. ರಸ್ತೆನೇ ಕಾಣಿಸ್ತಿಲ್ಲ. ಸ್ವಲ್ಪ ಬೇಗ ಹೋಗಿ, ಅಮ್ಮ ಆಸ್ಪತ್ರೆಯಲ್ಲಿದ್ದಾರೆ. ಹೋಗ್ತಿದ್ದೀನಿ ಮೇಡಮ್. ಬೇಗ ಹೋಗಿ ಅಂದ್ರೆ ನಿಧಾನ ಕೊಡಿಸ್ತಿದ್ದೀರಲ್ಲ ಅಣ್ಣ, ಬೇಗ ಹೋಗಿ. ಮೇಡಮ್ ಸ್ಪೀಡಾಗೆ ಹೋಗ್ತಾ ಇದೆ. ಅಲ್ಲಿ ನೋಡಿ, ಯಾರು ಅಡ್ಡದಿಡ್ಡಿ ಕಾರ್ ನೋಡ್ತಾ ಇದಾರೆ. ಅಣ್ಣ ಹೆಂಗಾದ್ರೂ ಸೈಡಿಗೆ ಜಾಗ ಮಾಡ್ಕೊಂಡು ಬೇಗ ಹೋಗಿ ಅಣ್ಣ, ಲೇಟ್ ಆಗ್ತಿದೆ, ಆಸ್ಪತ್ರೆಗೆ ಹೋಗ್ಬೇಕು. ಯಾರು ಇವನು? ಕಾರ್ ಓಡ್ಸಕ್ ಬರಲ್ಲ ಅಂದ್ಮೇಲೆ ರೋಡ್ಗೆ ಯಾಕೆ ತರಬೇಕು? ಹೇಗಾದ್ರೂ ಜಾಗ ಮಾಡ್ಕೊಂಡು ಸೈಡಲ್ಲಿ ಹೋಗಿ ಅಣ್ಣ. ಸರ್, ಸರ್, ಅಮ್ಮ ಎಲ್ಲಿ? ಅಮ್ಮನ್ಗೆ ಏನಾಯ್ತು? ಅಮ್ಮನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಏನಾಗಿದೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲಮ್ಮ. ನಮ್ಮೂರು ಡಾಕ್ಟ್ರು ಸಿಟಿ ಆಸ್ಪತ್ರೆಗೆ ಸೇರಿಸಿ ಅಂದ್ರು. ನನಗೇನು ಗೊತ್ತಾಗದೆ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಅಮ್ಮ ಹುಷಾರಾಗಿದ್ದಾಳಲ್ವಾ? ನಾನು ಈಗಲೇ ಅಮ್ಮನ್ ನೋಡ್ಬೇಕು, ಅವ್ರ ಜೊತೆ ನಾನು ಮಾತಾಡ್ಬೇಕು. ಮಾವ ಹೆದರ್ಕೋಬೇಡಮ್ಮ, ಅಮ್ಮನಿಗೇನಾಗಿಲ್ಲ, ಐಸಿಯುದಲ್ಲಿದ್ದಾಳೆ. ಡಾಕ್ಟ್ರು ಚೆಕ್ ಮಾಡ್ತಾ ಇದ್ದಾರೆ. ಅವಳ ಹತ್ರ ಹೋಗಕ್ಕೆ ಯಾರನ್ನೂ ಬಿಡ್ತಿಲ್ಲ. ಈಗ ನೀನು ಹೋಗಕ್ಕಾಗಲ್ಲಮ್ಮ. ಮಾವ, ಡಾಕ್ಟರ್ ಅಮ್ಮನ್ಗೆ ಏನಾಗಿದೆ ಅಂತ ಹೇಳಿದ್ರು? ಅಯ್ಯೋ, ಒಂದಿಷ್ಟು ಟೆಸ್ಟ್ಗಳು ಆಗ್ಬೇಕಂತೆ, ಆಮೇಲೆ ಏನಾಗಿದೆ ಅಂತ ಹೇಳ್ತಾರಂತಮ್ಮ. ಅಮ್ಮ ಏನಾಯ್ತಮ್ಮ ನಿನಗೆ? ಊರಿಂದ ನಮ್ಮನ್ನ ಕಳಿಸ್ಕೊಡ್ಬೇಕಾದ್ರೆ ಖುಷಿಯಾಗಿ ಕಳಿಸ್ಕೊಟ್ಟೆ, ಆದ್ರೆ ಇಲ್ಲಿ ಬಂದು ಈ ತರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರಲ್ಲ ಮಾವ. ಅಮ್ಮ ಏನೇ ಒಬ್ಳೆ ಬಂದಿದ್ಯಾ? ಎಲ್ಲಿ ನಿನ್ ಗಂಡ ಧೀರ ಸೂರ ಸೌರ್ಯ? ಬರ್ತಾರೆ. ನೋಡು, ನೀ ಸ್ವಲ್ಪ ಇಲ್ಲೇ ಇರಮ್ಮ, ಬರ್ತೀನಿ ನಾನು. ಎಲ್ಲಿದೆಯಾ? ಬಂದ್ಯಾ? ತಕ ನಿಮ್ಮ ಅವನ್ ರಿಪೋರ್ಟು. ಅದೇನಾಗದೋ ನನಗಂತೂ ಗೊತ್ತಿಲ್ಲ. ಅದೇನ್ ದೊಡ್ಡ ರೋಗ ಬಂದದೋ ನೋಡ್ಕೊ ನೀನೆ. ಏನಮ್ಮ ಬರ್ದಿದೆ ಅದರಲ್ಲಿ? ಏನೋ ಮಾವ, ನನಗೂ ಒಂದು ಅರ್ಥ ಆಗ್ತಾ ಇಲ್ಲ. ಅದೇನ್ ದೊಡ್ಡ ರೋಗನ ಕೇಳ್ತಿರ್ಕೊಳ್ಳಿ. ಅರೆ ನೀನೇನಮ್ಮ ಇಲ್ಲಿ? ಈ ಪೇಷಂಟ್ ನಿಮ್ಗೆ ಏನಾಗ್ಬೇಕು? ಡಾಕ್ಟರ್, ಇವ್ರು ನಮ್ಮಮ್ಮ. ಇದ್ರಲ್ಲಿ ಏನಿದೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಮ್ಮಮ್ಮಗೆ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ನೀವೇ ನೋಡಿ ಡಾಕ್ಟರ್. ಅಲ್ಲಮ್ಮ, ಒಂದ್ ಕಡೆ ವಿಜಯಾನಂದ ಅವ್ರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅವ್ರ ಪ್ರಾಣ ಉಳಿಸ್ತೀಯ. ಇನ್ನೊಂದ್ ಕಡೆ ನಿಮ್ಮ ಅಮ್ಮನ ರಿಪೋರ್ಟ್ಸ್ ಎಷ್ಟು ಸೀರಿಯಸ್ ಆಗಿದ್ರು ಅದನ್ನ ನೋಡ್ಕೊಂಡು ಅವ್ರನ್ನ ಸುಮ್ನೆ ಮನೇಲಿ ಇಟ್ಕೊಂಡಿದ್ಯಲ್ಲ, ಯಾಕೆ ಹೀಗೆ? ಹಾಗಂದ್ರೆ ಏನು ಡಾಕ್ಟರ್? ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ ಹಳ್ಳಿಲಿ ಇವ್ರನ್ನ ಚೆಕ್ ಮಾಡಿರೋ ಡಾಕ್ಟ್ರು ನಿಮ್ಗೆ ಹೇಳಿರ್ಬೇಕಲ್ಲ ಅವ್ರಿಗೆ ಏನಾಗಿದೆ ಅಂತ. ಆದ್ರೂ ಯಾಕೆ ಇಷ್ಟು ದಿನ ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದಿಲ್ಲ? ನನಗೆ ಅಮ್ಮಗ್ ಹುಷಾರಿಲ್ದಿರೋ ಬಗ್ಗೆ ಏನು ಗೊತ್ತಿಲ್ಲ ಡಾಕ್ಟರ್. ಈ ರಿಪೋರ್ಟ್ ಅಲ್ಲಿ ಏನಿದೆ? ಅಮ್ಮಗ್ ಯಾವ ಕಾಯಿಲೆ ಇದೆ? ಅವರಿಗೆ ಟಿಬಿ ಇದೆ. ಒಂದೊಂದ್ಸಲ ಈ ಥರ ಆಲೋಚನೆಗಳೆಲ್ಲ ಬರೋದು ಸಹಜನೇ ಅನು. ಆದರೆ ಇಂಥದ್ದನ್ನೆಲ್ಲ ಮೆಟ್ಟಿ ನಿಲ್ಲಬೇಕು, ಆಲೋಚನೆಯನ್ನು ಗೆಲ್ಲಬೇಕು, ಅದನ್ನೇ ಸಾಧನೆ ಅಂತ ಹೇಳೋದು. ಇಲ್ಲ ಮಾಮ್, ನನ್ನ ಜೀವನದಲ್ಲಿ ಶೌರ್ಯನ ಪ್ರೀತಿ ಪಡ್ಕೊಳ್ಳೋದು ಒಂದೇ ಸಾಧನೆ. ಅವ್ನಿಗೆ ಹತ್ರ ಆಗಬೇಕು, ಯಾವಾಗಲೂ ಅವ್ನ ಜೊತೆಗಿರ್ಬೇಕು, ಅವನ ಜೊತೆ ನನ್ನ ಲೈಫ್ನ ಶೇರ್ ಮಾಡಬೇಕು ಅಂತ ಅನ್ಕೋತೀನಿ ಮಾಮ್. ಬರೀ ಬಿಸ್ನೆಸ್ಸಲ್ಲಿ ಮಾತ್ರ ಅಲ್ಲ, ಅವ್ನ ಲೈಫಲ್ಲಿ ಕೂಡ ನನ್ನ ಪಾರ್ಟ್ನರ್ ಆಗಿರ್ಬೇಕು ಅಂತ ಇಷ್ಟಪಡ್ತೀನಿ ಮಾಮ್. ಇಷ್ಟೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ದೀನಿ ಮಾಮ್. ಈಗ ಸಡನ್ ಆಗಿ ಅವ್ನು ಕಾಣ್ತಿಲ್ಲ ಅಂದ್ರೆ ಭಯ ಆಗಲ್ವಾ ಹೇಳು ಮಾಮ್? ಡೋಂಟ್ ವರಿ, ಬಿ ಪಾಸಿಟಿವ್. ತಲೆ ಕೆಡ್ಸ್ಕೋಬೇಡ, ಆರಾಮಾಗಿರು. ಯಾರು ಬಂದು ನೋಡ್ತೀನಿ.
ಅನು ದೀರ್ಘ ಸುಮಂಗಲಿ ಭವ. ಶೌರ್ಯನ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಿಲ್ಲದಿರೋ ಎಷ್ಟೋ ವಿಷಯಗಳು ನನಗೆ ಗೊತ್ತಿದೆ. ನೀವೇ ನೋಡಿದ್ದೀರಾ ಅಲ್ವಾ ಶೌರ್ಯ ನನಗೆ ಎಷ್ಟು ಕ್ಲೋಸ್ ಅಂತ. ಅವನು ನನ್ನ ಬಿಟ್ಟೇ ಇರ್ತಿರ್ಲಿಲ್ಲ. ಏನು ಯೋಚನೆ ಮಾಡ್ತಿದ್ಯಮ್ಮ? ನನ್ನ ಮಗಳು ಹೇಳಿದ್ದು ಸರಿನೇ ತಾನೆ. ಅವರಿಬ್ರು ಯಾವಾಗಲೂ ಒಂದಾಗಿರ್ತಾರೆ. ಆಮೇಲೆ ನಿನಗೆಷ್ಟು ವಿಷಯ ಶೌರ್ಯನ ಬಗ್ಗೆ ಗೊತ್ತಿದೆಯೋ ಅಷ್ಟೇ ವಿಷಯ ನನ್ನ ಮಗಳಿಗೂ ಗೊತ್ತಿದೆ ಅಲ್ವೇನಮ್ಮ? ಅದೇ ಕಾರಣಕ್ಕಮ್ಮ ನಾನು ಇಲ್ಲಿಗೆ ಬಂದಿರೋದು. ಆ ದೇವ್ರೆ ನಿಮ್ಮಿಬ್ರನ್ನು ಒಟ್ಟು ಸೇರಿಸಿದಾನೆ ಅನ್ಸುತ್ತೆ. ಅವನ್ನ ಉಳಿಸ್ಕೊಡು ಮಗಳೇ. ಅಜ್ಜಿ, ಶೌರ್ಯನ್ ಕಾಪಾಡೋ ಶಕ್ತಿ ನನ್ಗಿದ್ದಿದ್ರೆ ನನ್ನ ಪ್ರಾಣನ ಒತ್ತೆ ಇಟ್ಟು ಈ ಕೆಲಸ ಮಾಡ್ತಿದ್ದೆ. ನಿಜ ಹೇಳಿ, ನೀವು ನನ್ನಿಂದ ಏನಾದ್ರು ಮುಚ್ಚಿಡ್ತಿದ್ದೀರಾ?